3 ಹೊತ್ತು ನಮ್ಮಣ್ಣ 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 ಅಂತ ಬಡ್ಕೋತಿದ್ಯಲ್ಲೇ ಸಾಕ್ಷಿ. ನಿಮ್ಮಣ್ಣನ ಬುದ್ಧಿ ಏನು ಅಂತ ಗೊತ್ತಾಯ್ತಾ ಇವಾಗ? ಮುಂಚೆ ಒಂದ್ಸಲಿ ಇದೇ ತರ ಮಾಡಿ ನೀನ್ ನಮ್ಮನ್ನೆಲ್ಲ ಬಿಟ್ಟು ಹೋಗೋ ಅಂತಕ್ಕೆ ತಂದಿದ್ದ. ಇವತ್ತು ನನ್ನ ತಂಗಿ ನಿರೋಷಾನ ಮದುವೆ ಮಂಟಪದಿಂದ ಬಿಟ್ಟು ಹೋಗಿ ಅವಳ ಜೀವನದಲ್ಲಿ ಮರೆಯಕ್ಕಾಗದೇ ಇರುವಂತ ಕಪ್ಪು ಚುಕ್ಕಿ ಇಟ್ಬಿಟ್ಟ. ಇದರಲ್ಲಿ ನಿರೋಷಂದು ತಪ್ಪಿರ್ಬಹುದು, ಒಪ್ಕೋತೀನಿ ನಾನು. ಹಾಗಂತ ಅವಳನ್ನ ಮದುವೆ ಮಂಟಪದವರೆಗೂ ಕರೆಸಿ ಹಸೆಮಣೆ ಮೇಲೆ ಕೂರಿಸಿ ತಾಳಿ ಕಟ್ಟದೆ ಎದ್ದು ಹೋಗೋದು ಎಷ್ಟು ಸರಿ ಹೇಳು? ಅವನು ಯಾರಿಗಾದ್ರೂ ಅಣ್ಣ ಆಗೋದಕ್ಕಾಗ್ಲಿ, ಒಳ್ಳೆ ಅಪ್ಪ ಅಮ್ಮನಿಗೆ ಮಗ ಆಗೋದಕ್ಕಾಗ್ಲಿ ನಾಲಾಯಕ್ಕು ಯೋಗ್ಯತೆ ಇಲ್ಲ ಅವನಿಗೆ. ಇಷ್ಟು ಸಾಲದು ಅಂತ ನನ್ನನ್ನೇ ಫಿನಿಶ್ ಮಾಡ್ತೀನಿ ಅಂತ ಸವಾಲ್ ಹಾಕ್ತಾನೆ. ಇನ್ನೂ ಗೊತ್ತಿಲ್ಲ ಅವನಿಗೆ ನಾನು ಎಂತೋನು ಅಂತ. ಮನಸ್ಸು ಮಾಡಿದ್ರೆ ಒಂದೇ ನಿಮಿಷಕ್ಕೆ ಮುಗಿಸ್ಬಿಡ್ತೀನಿ ಅವನ್ನ, ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಅವನು. ರಂಜಿತ್ ಪ್ಲೀಸ್, ಅವನು ಹಾಗೆ ಮಾತಾಡ್ತಾನೆ ಅಂತ ನೀವು ಹಾಗೆ ಮಾತಾಡ್ತಿರಲ್ಲ. ಅವನ ಮೇಲೆ ದ್ವೇಷ ಸಾಧಿಸೋದು ಬೇಕಾ? ಅಂದ್ರೆ ಇಷ್ಟೆಲ್ಲ ಆದ್ರೂ ನೀನು ಇನ್ನೂ ಅವನನ್ನ ಅಣ್ಣ ಅಂತ ಒಪ್ಕೋತಾ ಇದೀಯಾ? ಇಷ್ಟು ದಿನ ಅವನ ಮೇಲೆ ಅಣ್ಣ ಅನ್ನೋ ಅಕ್ರೆ ಇತ್ತು. ಆದರೆ ಅವನಿವತ್ತು ನಡ್ಕೊಂಡಿದ್ದ ರೀತಿಗೆ ಅವನ ಮೇಲಿರೋ ಫೀಲಿಂಗ್ಸ್ ಎಲ್ಲ ಹೊರಟೋಯ್ತು. ಇಷ್ಟು ದಿನ ಅವನು ಬರೀ ಕೋಪ ಮಾಡ್ಕೊಳ್ತಾನೆ, ಕೆಟ್ಟವನಲ್ಲ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನಿರೋಷನ ಒಂದು ಹೆಣ್ಣು ಅಂತನೂ ನೋಡ್ದೆ, ನಡು ನೀರಲ್ಲಿ ಕೈ ಬಿಟ್ಟು ಹೊರಟೋದ. ಇವತ್ತು ಗೊತ್ತಾಗೋಯ್ತು ಅವನೆಂತ ಕಟುಕ ಅಂತ. ನನಗೊಂದು ಅನುಮಾನ, ನೀವೆಲ್ಲ ಸೇರಿ ನನಗೆ ಲೋನ್ ಕೊಡ್ಸಿದ ವಿಷಯ ನಮ್ಗಳಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಈ ವಿಷಯನ ಆದಿತ್ಯನ್ಗೆ ಯಾರು ಹೇಳಿದ್ದು? ಇದು ಅವನು ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ? ಹೌದು, ಈ ವಿಷಯ ನಮ್ಗಳಿಗೆ ಮಾತ್ರ ಗೊತ್ತಿತ್ತು. ಅಂದ್ರೆ ಯಾರೋ ಈ ವಿಷಯನ ಬೇಕು ಅಂತ ಹೇಳಿದಾರ. ಹೌದು ಸಾಕ್ಷಿ, ನನಗೂ ಅದೇ ಪ್ರಶ್ನೆ ಕಾಡ್ತಿದೆ. ಯಾರೋ ಬೇಕು ಅಂತ ನಿಮ್ಮಿಬ್ರು ಮಧ್ಯೆ ಜಗಳ ತಂದು ಹಾಕಕ್ಕೆ ಹೀಗೆ ಹೇಳಿದ್ದಾರೆ ಅನ್ಸುತ್ತೆ. ಇಲ್ಲ ಅಂದಿದ್ರೆ ಹೀಗೆ ಲಾಸ್ಟ್ ಮೂಮೆಂಟ್ನಲ್ಲಿ ಆದಿತ್ಯಂಗೆ ವಿಷಯನ ಯಾರು ಹೇಳ್ತಾರೆ? ಯಾರು ಹೇಳಿರ್ಬೋದು? ನನ್ಗೆ ಯಾಕೋ ನಿಮ್ಮೇಲೆ ಅನುಮಾನ. ನೀವೇನಾ? ಅಯ್ಯೋ ಅಯ್ಯೋ ಅಯ್ಯೋ, ಏನಿದು ರಂಜಿತ್? ಮದ್ವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ನ ಹೆಂಡತಿ ಇಂದಂಗೆ ನನ್ ಮೇಲೆ ಗುರಿ ಮಾಡಿ ಮಾತಾಡ್ತಿದ್ದೀರಲ್ಲ. ಆದಿತ್ಯಂಗೆ ಈ ವಿಷಯ ಯಾರು ಹೇಳಿದ್ರು ಏನು ಅಂತ ನಾನಿಲ್ಲ ಆತಂಕ ಪಡ್ತಿದ್ರೆ ನೀವು ನನ್ನೇ ಅನುಮಾನ ಪಡೋದ ರಂಜಿತ್? ಸಮಾಧಾನ. ಈ ನಿಮ್ಮ ಮಾತು, ನಿಮ್ಮ ನಡವಳಿಕೆ ನೋಡ್ತಿದ್ರೆ ನನಗೆ ನಿಮ್ಮ ಮೇಲಿರೋ ಅನುಮಾನ ಇನ್ನೂ ಜಾಸ್ತಿ ಆಗ್ತಿದೆ. ನೀವೇ ತಾನೇ ಹೇಳಿರೋದು. ಅಯ್ಯೋ, ಏನ್ ಮಾತು ಅಂತ ಹೇಳ್ತಿದ್ರೆ ರಂಜಿತ್? ನಾನ್ ನನ್ನ ಪಾಡಿಗೆ ದೇವಸ್ಥಾನ ಆಶ್ರಮ ಅಂತ ರಾಮಕೃಷ್ಣ ಅನ್ಕೊಂಡಿದ್ದೀನಿ. ನಾನು ಅದೇನೋ ಅಂತಾರಲ್ಲ, ಕೆಟ್ಟದಕ್ಕೆಲ್ಲ ಶನೀಶ್ವರನೇ ಕಾರಣ ಅಂದಂಗೆ ನಿಮ್ ಎಲ್ಲಾ ಸಮಸ್ಯೆಗೂ ನಾನೇ ಕಾರಣನಾ? ರಂಜಿತ್ ಪ್ಲೀಸ್, ಆದಿ ಮೇಲಿರೋ ಕೋಪನ ಆಂಟಿ ಮೇಲೆ ಯಾಕೆ ತೋರಿಸ್ತಾ ಇದ್ದೀರಾ? ಅವ್ರ ಪಾಡಿಗೆ ಅವರು ದೇವ್ರು ದಿಂಡ್ರು ಅಂತ ಇದ್ದಾರೆ. ಅವ್ರ ಪಾಡಿಗೆ ಅವ್ರು ಇರ್ಲಿ ಬಿಡಿ. ಸಾಕ್ಷಿ, ಆದಿಗೆ ಅರ್ಪಿತಾ ಆಂಟಿ ಕಂಡ್ರೆ ಆಗಲ್ಲ ಅಂತದ್ರಲ್ಲಿ ಇವ್ರು ಹೋಗಿ ಅವ್ನ ಮುಂದೆ ನಿಂತ್ಕೊಂಡು ಇದನ್ನೆಲ್ಲ ಹೇಳಿದ್ರೆ ಅವ್ನು ನಂಬ್ತಾನ? ಅದು ಅಲ್ಲದೆ ಇವ್ರು ಯಾಕೆ ಇದನ್ನೆಲ್ಲ ಹೋಗಿ ಅವನ ಹತ್ರ ಹೇಳ್ತಾರೆ? ಹೋಗ್ಲಿ ಬಿಡು ಸಾಕ್ಷಿ. ರಂಜಿತ್ಗೆ ಮೊದ್ಲೇ ನನ್ನ ಮೇಲೆ ಅನುಮಾನ. ಯಾರು ಏನೇ ಮಾಡಿದ್ರು ನಾನೇ ಮಾಡಿದೆ ಅಂತಾರೆ.
ಆದರೆ ಇವತ್ತೆಲ್ಲ ನಾಳೆ ಸತ್ಯ ಗೊತ್ತಾದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ನಾನು ಕಾಯ್ತೀನಿ. ಆದಿತ್ಯನಿಗೆ ಈ ವಿಷಯನ ಯಾರೇ ಹೇಳಿರಲಿ, ಅದರಿಂದ ಇವತ್ತು ನನ್ನ ತಂಗಿ ನಿರೋಷ ಮದುವೆ ನಿಂತು ಹೋಗಿದೆ. ಅವರು ಯಾರೇ ಆಗಿದ್ರು ಅವ್ರನ್ನ ಹುಡುಕಿ ಅವ್ರಿಗೊಂದು ಗತಿ ಕಾಣಿಸ್ತೀನಿ ನಾನು.